ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕರಿಗೆ ಅರಣ್ಯ ಇಲಾಖೆಯ ಅಧಿಕಾರಿ ಆವಾಜ್ ಹಾಕಿದ್ದಾರೆ. ಫೋನ್ನಲ್ಲಿ ಅದು ಕೂಡ ಹಿರಿಯ ಶಾಸಕನಿಗೆ ಆವಾಜ್ ಹಾಕದಂಥದ್ದು. ಏನ್ ಹೇಳಿದ್ದಾರೆ, ಯಾಕೆ ಈ ರೀತಿಯ ಮಾತುಕತೆ ನಡೀತು? ಫೋನ್ನಲ್ಲಿ ಹಿರಿಯ ಶಾಸಕನಿಗೆ ಆವಾಜ್ ಹಾಕಿದ್ದಾರೆ ಫಾರೆಸ್ಟ್ ಆಫೀಸರ್. ಶಾಸಕ ಹಾಗೂ ಅಧಿಕಾರಿ ಜಟಾಪಟಿಯ ಆಡಿಯೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕರಿಗೆ ಅರಣ್ಯ ಇಲಾಖೆಯ ಅಧಿಕಾರಿ ಆವಾಜ್ ಹಾಕಿದ್ದಾರೆ. ರಾಯಭಾಗ ಶಾಸಕ ದುರ್ಯೋಧನ ಐಹೊಳೆಗೆ ಗೋಕಾಕ ಡಿಸಿಎಫ್ ಆವಾಜ್ ಹಾಕಿದಂಥದ್ದು. ಶಾಸಕ ಐಹೊಳೆ ಕರೆ ಮಾಡಿದಾಗ ಅಧಿಕಾರಿ ಏಕವಚನದಲ್ಲಿಯೇ ಮಾತನಾಡಿದ್ದಾರೆ. ಫೋನ್ ಸಂಭಾಷಣೆಯ ವೇಳೆ ಗೋಕಾಕ್ ಡಿಸಿಎಫ್ ಶಿವಾನಂದ ನಾಯಕವಾಡಿ ಆವಾಜ್ ಹಾಕಿದ್ದಾರೆ. ರಾಯಭಾಗ ಪಟ್ಟಣದಲ್ಲಿ ಮಂಜೂರಾದ ಸರ್ಕಾರಿ ಕಟ್ಟಡದ ಕಾಮಗಾರಿಗೆ ತಡೆ ಹಿಡಿದಂತಹ ಕಟ್ಟಡ ಕಾಮಗಾರಿ ಮರು ನಿರ್ಮಿಸೋದಿಕ್ಕೆ ಶಾಸಕ ದುರ್ಯೋಧನ ಐಹೊಳೆ ಮನವಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಧಿಕಾರಿ ಏಕವಚನದಲ್ಲಿಯೇ ಮಾತನಾಡಿದ್ದಾರೆ. ಅವರು ಮಾತನಾಡಿರುವಂತಹ ಸಂಭಾಷಣೆಯಿಂದ ಅದು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಶಾಸಕ ಐಹೊಳೆ ಕರೆ ಮಾಡಿದಾಗ ಏಕವಚನದಲ್ಲೇ ಮಾತನಾಡಿದಂತಹ ಅಧಿಕಾರಿ, ನೀನು ನಿನಗೆ MLA ಇರಬಹುದು, ನನಗಲ್ಲ, ನಿನ್ನಂತಹ ಶಾಸಕರು ಬಹಳ ಜನರನ್ನ ನೋಡಿದ್ದೇನೆ ಅಂತ ಅಧಿಕಾರಿ ಆವಾಜ್ ಹಾಕಿದ್ದಾರಂತೆ. ಹಾಗಾದ್ರೆ ಏನಿದೆ ಆ ಆಡಿಯೋದಲ್ಲಿ? ಸರ್, ನಾ ರಾಯಬಾಗ್ MLA ಮಾತಾಡೋ ಸರ್, ದುರ್ಯೋಧನ ಐಹೊಳೆ. ಹೇಳ್ರಿ, ಏನಾಗ್ಬೇಕೀಗ? ಈಗ ಸಾಹೇಬ್ರ, ಅಲ್ಲಿ ರೆಗ್ಯುಲರ್ ಪಾರ್ಟ್ ಅದು ಬಿಲ್ಡಿಂಗ್ ಕಟ್ಟಡದ ವಾರಸಲ ಮಂಜೂರಾಗಿ ನಮ್ಮ ಬಿಜೆಪಿ ಸರ್ಕಾರದಾಗ 30 ಲಕ್ಷ ಮಂಜೂರಾಗಿ ಪೂಜೆನೂ ಮಾಡಿದೆವು, ಪೊಲೀಸನ್ ಆಗೈತಿ. ಈಗ ಅದು ಬಂದ್ ಮಾಡಿಸಿದಾರು, ಅದಕ್ಕೆ ನೀವು ಅದನ್ನ ಚಾಲು ಮಾಡ್ಸಕ್ ಹೇಳ್ಬೇಕು ಸರ್. ನೀವು ದುರ್ಯೋಧನ ಮಾತಾಡೋದು, ಯಾರು ಮಾತಾಡೋದು? ಅದಲ್ರಿ, ನಾನು ದುರ್ಯೋಧನ ಐಹೊಳೆ ನಿಮ್ಗೆ ಹೇಳ್ರಿ, ಮತ್ತೆ ತಿರ್ತಿರಿ ಕೇಳ್ತಾರೆ ಅಂದ್ರೆ ನೀನ ಫೋಟೋ ಕಳಿಸ್ಬೇಕ ಹೆಂಗಿನ? ಫೋಟೋ ಅಲ್ಲ ಎಲ್ಲಿ ಕಟ್ಟಾರ ಬಿಲ್ಡಿಂಗ್? ಇಲ್ಲಿ ರಾಯಬಾಗದಾಗ್ರಿ. ಏನಾಗ್ಬೇಕೀಗ? ಬಿಲ್ಡಿಂಗ್ ಅಲ್ಲಿ ಬಂದ್ ಇಕ್ಸಿದಾರು, ಚಾಲು ಆಗ್ಬೇಕಾರ. ಅದೇ ನಮ್ಮ ಅಪ್ಪನ ಬಿಲ್ಡಿಂಗ್ ಜಾಗ ಅಲ್ಲ ಅದಾಗ ಗೋರ್ಮೆಂಟ್ ಅಂದ್ರೆ ಸ್ಯಾಂಕ್ಷನ್ ಆಗ್ಬೇಕು. ನಂದು ಅಲ್ಲ, ನಿಮ್ದು ಅಲ್ಲ, ನಂದು ಅಲ್ಲ. ಗೌರ್ಮೆಂಟ್ ಬಿಲ್ಡಿಂಗ್ ಅದ. ಹೌದು, ಗೋರ್ಮೆಂಟ್ ಸ್ಯಾಂಕ್ಷನ್ ಆದ್ರೆ ಮಾಡ್ಕೊರ್ಲೆ, ಯಾರು ಬೇಡ ಅಂತಾರ ಈಗ? ಅದಲ್ರಿ, ಬಂದ್ ಇರಿಸಿದಾರು, ಅದಕ್ಕೆ ತಮಗೆ ಹೇಳಕತ್ತು ಹೇಳ್ರಿ ಅಂತೇಳಿ. ಅದು ಇಲ್ಲಿ ಇಡಲೈತಿ, ಬಂದ್ ಇರ್ಸಾರು. ಯಾಕೆ ಮಾತಾಡ್ರಿ? ಕ್ವಶನ್ ಯಾಕೆ ಮಾತಾಡ್ತೀರಿ? ನೀನು ಕ್ವಶನ್ ಮಾತಾಡ್ತೀವಿ, ಅದಕ್ಕೆ ಮಾತಾಡಕ್ಕೂ. ನಾ ಎಲ್ಲಿ ಮಾತಾಡಿ ಕ್ವಶನ್ ನಿಮ್ಗೆ ರಿಯಾಕ್ಟ್ ಮಾತಾಡೋದ್ರಿ? ರಿಯಾಕ್ಟ್ ಮಾತಾಡ್ರಿ, ನಾನು ರಿಯಾಕ್ಟ್ ಮಾತಾಡ್ತನು. ನೀವು ರಿಯಾಕ್ಟ್ ಮಾತಾಡೋದಿಲ್ಲ, ಮತ್ತೆ ನಾವು ರಿಯಾಕ್ಟ್ ಮಾತಾಡ್ತೀವ್ರಿ. ಹೇಳ್ರಿ, ನೀ ಹಿಂಗ್ ಮಾತಾಡಿ, ನಾವು ಹಂಗೆ ಮಾತಾಡ್ತನು. ನೀನ್ ಪುರ್ತಕ್ಕೆ MLA ಇದ್ದಿರ್ಬೇಕ, ನನಗೇನಲ್ಲ. ನೀ ಚೆನ್ನಾಗಿ ಮಾತಾಡಿದೆ, ನಾ ಚೆನ್ನಾಗಿ ಮಾತಾಡ್ತದ. ನೀ ಕ್ವಶನ್ ಮಾತಾಡಿದ್ರೆ ನಾನು ಮಾತಾಡ್ತನು. ಹೌದು, ನೀನು ನನಗೆ ನೋಡಿ ಹೋಗಿ ನಿಂದು ಬರ್ತೈತೆ, ಹೋಗೋ ನನಗ. ಹೋಗೋ. ಎಸ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಪಡೆದುಕೊಳ್ಳೋಣ. ನಮ್ಮ ರಿಪೋರ್ಟರ್ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಇದೇನಿದು ಶಾಸಕರಿಗೆ DCF ಈ ರೀತಿಯಲ್ಲಿ ಏಕವಚನದಲ್ಲಿ ಮಾತನಾಡಿದ್ರ? ಏನಾಗ್ತಾ ಇದೆ ಈ ಪ್ರಕರಣದಲ್ಲಿ? ಸಂಪೂರ್ಣವಾಗಿ ಮಾಹಿತಿ ಕೊಡೋದಾದ್ರೆ. ಹೌದು, ಬಿಜೆಪಿಯ ಜಿಲ್ಲೆಯ ಹಿರಿಯ ಶಾಸಕ ದುರ್ಯೋಧನ ಐಹೊಳೆ ಇವರು ರಾಯಬಾಗ ಕ್ಷೇತ್ರದ ಶಾಸಕರು ಸತತ 4 ಬಾರಿ ಗೆದ್ದಂತವ್ರು. ಈಗ ಜಿಲ್ಲೆಯಲ್ಲಿ ಅತ್ಯಂತ ಹಿರಿಯ ಶಾಸಕರಲ್ಲಿ ದುರ್ಯೋಧನ ಐಹೊಳೆ ಕೂಡ ಒಬ್ರು. ಹಿಂದೆ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಏನು ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಒಂದು ಕಟ್ಟಡ ನಿರ್ಮಾಣದ ಏನು ಜಾಗ ಕೂಡ ಮಂಜೂರಾಗಿತ್ತು. ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರ ಕೂಡ ಅನುದಾನ ಬಿಡುಗಡೆ ಮಾಡಿತ್ತು. ಆದ್ರೆ ಹಾಲಿ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆ ಹಿನ್ನೆಲೆಯಲ್ಲಿ ಕಾಮಗಾರಿಯನ್ನ ತಡೆ ಹಿಡಿಯಲಾಗಿತ್ತು ಅನ್ನುವಂಥದ್ದು ದುರ್ಯೋಧನ ಐಹೊಳೆ ಅವರ ಒಂದು ಆರೋಪ ಆಗಿತ್ತು. ಈ ಕಾರಣಕ್ಕೆ ಅವರು ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಗೋಕಾಕ್ DCF ಆದಂತಹ ಶಿವಾನಂದ ನಾಯಕವಾಡಿ ಅವರಿಗೆ ಫೋನ್ ಮಾಡಿ, ನಾನು ರಾಯಬಾಗ್ ಕ್ಷೇತ್ರದ ಶಾಸಕನಿದ್ದೀನಿ ಅಂತ ಗೌರವದಿಂದನೇ ಮಾತನ್ನ ಆರಂಭಿಸ್ತಾರೆ. ಆದ್ರೆ ಇತ್ತ ಶಿವಾನಂದ ನಾಯಕವಾಡಿ ಆಡಿಯೋನ ಕೇಳಿದ್ರೆ ಗೊತ್ತಾಗುತ್ತೆ, ಶಿವಾನಂದ ನಾಯಕವಾಡಿ ಮಾತ್ರ ಶಾಸಕರಿಗೆ ಏಕವಚನದಲ್ಲೇ ಭಾಷೆ ಪ್ರಯೋಗ ಮಾಡಕ್ಕೆ ಆರಂಭಿಸ್ತಾರೆ. ಅದು ದೀರ್ಘಕಾಲಕ್ಕೆ ಹೋಗಿ ಇಬ್ರು ಕೂಡ ಏನು ಏಕವಚನದಲ್ಲಿ ಮಾತಾಡಕ್ಕೆ ಶುರು ಮಾಡ್ತಾರೆ. ಬಳಿಕ ಎಚ್ಚೆತ್ಕೊಂಡಂತಹ ಶಿವಾನಂದ ನಾಯಕವಾಡಿ ಅವರು, ನನಗೆ ನೀವು ಗೌರವ ಕೊಟ್ರೆ ನಾನು ನಿಮ್ಗೆ ಗೌರವ ಕೊಡ್ತೀನಿ ಅನ್ನುವಂತಹ ಮಾತುಗಳನ್ನ ಆಡಕ್ಕೆ ಆರಂಭಿಸ್ತಾರೆ. ಆದ್ರೆ ಒಬ್ಬ ಹಿರಿಯ ಸಚಿವರಿಗೆ ಅಧಿಕಾರಿ ಈ ರೀತಿ ಮಾತನಾಡ್ತಿರೋದು
ನಿಜಕ್ಕೂ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಿರುವಂತದ್ದು. ಪ್ರತಿಮಾ, ಎಸ್ ಅನಿಲ್, ಈ ಬಗ್ಗೆ ಏನಾದ್ರೂ ಕಂಪ್ಲೇಂಟ್ ದಾಖಲಾಗಿದೆಯಾ? ಈಗ ಏನು ದುರ್ಯೋಧನ ಐಹೊಳೆ ಬೆಂಬಲಿಗರು ಕೂಡ ಕೆಲ ಹೊತ್ತಿನ ಹಿಂದಷ್ಟೇ DCF ಕಚೇರಿಗೆ ಹೋಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅಧಿಕಾರಿಯ ವರ್ತನೆಯ ವಿರುದ್ಧ ಅರ್ಥನೆಗೆ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ಈ ರೀತಿಯ ವರ್ತನೆಯನ್ನ ಬಿಡಬೇಕು, ಅಧಿಕಾರಿಗಳು ಜನಪ್ರತಿನಿಧಿಗಳ ಜೊತೆಗೆ ನೀವು ಸರಿಯಾಗಿ ವರ್ತನೆಯನ್ನ ಮಾಡ್ತಾ ಇದ್ರೆ ಇನ್ನು ಸಾರ್ವಜನಿಕರ ಜೊತೆಗೆ ಯಾವ ರೀತಿ ವರ್ತನೆ ಮಾಡ್ತೀರಿ ಅಂತ ಹೇಳಿ ಆಕ್ರೋಶವನ್ನು ಹೊರಗೆ ಹಾಕಿರುವಂತದ್ದು. ಆದ್ರೆ ಒಬ್ಬ ಹಿರಿಯ ಶಾಸಕರ ಜೊತೆಗೆ ಅಧಿಕಾರಿ ಈ ರೀತಿ ವರ್ತಿಸಿದ್ದು ನಿಜಕ್ಕೂ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಿರುವಂತದ್ದು. ಇತ್ತ ದುರ್ಯೋಧನ ಐಹೊಳೆ ಅವರು ಕೂಡ ಏನು ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಗಮನಕ್ಕೆ ತರ್ತೀವಿ ಅಂತೇಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಹಿತಿಯನ್ನು ನೀಡಿರುವಂತದ್ದು. ಆದ್ರೆ ನಿಮ್ಮ ವಿರುದ್ಧ ನೀವೇ ನನಗೆ ಏಕವಚನದಲ್ಲಿ ಮಾತನಾಡಿದ್ದೀರಿ ಅಂತೇಳಿ ಅದೇ ಒಂದು ಆಡಿಯೋದಲ್ಲಿ ಶಿವಾನಂದ್ ನಾಯಕ್ವಾಡಿ ಕೂಡ ಹೇಳ್ತಾರೆ. ಹೀಗಾಗಿ ಅವರು ಕೂಡ ದೂರನ ಕೊಡ್ತೀವಿ ಅಂತೇಳಿ ನಿನ್ನೆ ಹೇಳಿದ್ರು. ಆದ್ರೆ ಈವರೆಗೂ ಕೂಡ ಅವರು ಯಾವುದೇ ದೂರನ ಕೊಟ್ಟಿಲ್ಲ. ಆದ್ರೆ ಇತ್ತ ಈಶ್ವರ್ ಖಂಡ್ರೆಗೆ ನಾನು ದೂರನ ಕೊಡ್ತೀನಿ ಅಂತ ಹೇಳಿ ದುರ್ಯೋಧನ ಐಹೊಳೆ ಅವರು ಮಾಹಿತಿಯನ್ನ ನೀಡಿರುವಂತದ್ದು. ಪ್ರತಿಮಾ, ಎಸ್ ಎಸ್, ಥ್ಯಾಂಕ್ ಯು ಅನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.